ಸ್ವಾಮಿ ವಿವೇಕಾನಂದರ ನೆನಪಿನ ಶಕ್ತಿ ಎಷ್ಟು ಪ್ರಖರವಾಗಿತ್ತು ಅನ್ನೋದನ್ನು ಅವರ ಜೀವನದ ಒಂದೆರಡು ಘಟನೆಗಳ ಮೂಲಕ ನೋಡ್ಬೋದು. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಿಗೆ ಹೋಗೋಕ್ಕೂ ಮುಂಚೆ ರಾಮಕೃಷ್ಣರ ದೇಹತ್ಯಾಗದ ನಂತರ ಇಡೀ ಭಾರತವನ್ನು ಅವರು ಮುಕ್ಕಾಲು ಪಾಲು ಪಾದ ಸಂಚಾರಿಯಾಗಿ ಸಂಚಾರ ಮಾಡ್ತಾರೆ. ಆಗಿನ ಭಾರತದ ಪರಿಸ್ಥಿತಿ ಹೇಗಿತ್ತು ತಿಳ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇದು ಅವರ ಪರಿವ್ರಜನದ ಸಮಯ. ಈ ಪರಿವ್ರಜನದ ಸಮಯದಲ್ಲಿ ಒಂದು ಸಲ ಸ್ವಾಮಿ ವಿವೇಕಾನಂದರು ಮೀರತ್ ಪ್ರದೇಶದಲ್ಲಿದ್ದಾಗ ಒಬ್ಬರು ಭಕ್ತರ ಮನೆಯಲ್ಲಿ ಉಳ್ಕೊಂಡಿದ್ರು. ಅಲ್ಲಿ ಸ್ವಾಮೀಜಿಯ ಗುರುಬಾಯಿಗಳಾದಂಥ ಸ್ವಾಮಿ ಅಖಂಡಾನಂದರು ಕೂಡ ಇದ್ದರು. ಆ ಮನೆಯ ಸ್ವಲ್ಪ ದೂರದಲ್ಲೇ ಒಂದು ಗ್ರಂಥಾಲಯ ಇತ್ತು. ಸ್ವಾಮಿ ವಿವೇಕಾನಂದರು ಅವರು ಜ್ಞಾನದಾಹ ಎಲ್ಲ ವಿಚಾರವನ್ನು ತಿಳ್ಕೊಳ್ತಾ ಇದ್ದರು. ಒಮ್ಮೆ ಸರ್ ಜಾನ್ ಲುಬ್ಬಾಕ್ ಅವನು ರಚಿಸಿದಂಥ ಕೆಲವು ಗ್ರಂಥಗಳು ಆ ಲೈಬ್ರರಿಯಲ್ಲಿತ್ತು. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಸ್ವಾಮಿ ಅಖಂಡಾನಂದರನ್ನು ಕಳಿಸಿ ದಿನಕ್ಕೆ ಒಂದರ ಹಾಗೆ ಆ ಸರ್ ಜಾನ್ ಲುಬ್ಬಾಕ್ ಅವರ ಗ್ರಂಥಗಳನ್ನು ಒಂದೊಂದು ಭಾಗವನ್ನು ಒಂದೊಂದು ದಿನ ಒಂದೊಂದು ಭಾಗ ತರಿಸ್ಕೊಂಡು ಓದಿ ಅದನ್ನು ಮರುದಿನ ರಿಟರ್ನ್ ಮಾಡಿ ಮುಂದಿನ ವಾಲ್ಯೂಮನ್ನು ಮುಂದಿನ ಗ್ರಂಥವನ್ನು ತೆಗೆದುಕೊಳ್ತಾ ಇದ್ರು. ಸೊ ಹೀಗೆ ಕೆಲವು ದಿನ ಕಳೀತು. ಅದು ಗಾತ್ರದಲ್ಲೂ ಮತ್ತು ವಿಚಾರದಲ್ಲೂ ಬಹಳ ಬೃಹತ್ತಾದ ಗ್ರಂಥ. ಆ ಗ್ರಂಥಾಲಯದ ಅಧಿಕಾರಿಗೆ ಸಂಶಯ ಬಂತು. ಒಂದು ದಿನ ಸ್ವಾಮಿ ಅಖಂಡಾನಂದರು ಮುಂದಿನ ಭಾಗ ತೆಗೆದುಕೊಂಡು ಹೋಗೋದಕ್ಕೆ ಬಂದಾಗ ಆತ ಕೇಳ್ತಾನೆ, ಏನು ನೀವು ಯಾರಿಗೋಸ್ಕರ ಈ ಪುಸ್ತಕಗಳು ತೆಗೆದುಕೊಂಡು ಹೋಗ್ತಿದ್ದೀರಲ್ಲ, ಅವರೇನು ನಿಜವಾಗ್ಲೂ ಓದ್ತಾರ ಅಥವಾ ಸುಮ್ಮನೆ ಹೊರಗಿನ ಶೈನಿಂಗ್ ಪೇಜ್ನೆಲ್ಲ ನೋಡಿಬಿಟ್ಟು ಕೊಡ್ತಾ ಇದ್ದಾರೋ ಹೇಗೆ ಅಂಥೇಳಿ ಸ್ವಲ್ಪ ಅಣಕಿಸಿ ಮಾತಾಡ್ದ. ಆ ವಿಚಾರವನ್ನು ಸ್ವಾಮಿ ಅಖಂಡಾನಂದರು ಬಂದು ಸ್ವಾಮೀಜಿಗೆ ಹೇಳಿದ್ರು. ಸ್ವಾಮೀಜಿ ಆಗ ಆ ಲೈಬ್ರರಿಗೆ ಬರ್ತಾರೆ. ಬಂದು ಆ ಅಧಿಕಾರಿಗೆ ಹೇಳ್ತಾರೆ, ಇದುವರೆಗೂ ನಾನು ಓದಿರೋವಂಥ ಗ್ರಂಥಗಳಲ್ಲಿ ನೀನು ಯಾವುದಾದ್ರೂ ಪ್ರಶ್ನೆ ಕೇಳ್ಬೋದು ಅಂಥೇಳಿ. ಆ ಅಧಿಕಾರಿಗೂ ಆಶ್ಚರ್ಯ ಆಗುತ್ತೆ. ಅವನು ಸುಮ್ಮನೆ ಬಿಡಲಿಲ್ಲ. ಸ್ವಾಮೀಜಿ ಅಲ್ಲಿಯ ತನಕ ಎಷ್ಟು ಭಾಗಗಳನ್ನ ತರಿಸ್ಕೊಂಡಿದ್ರು ಆ ಎಲ್ಲ ಪುಸ್ತಕಗಳನ್ನು ತೆಗೆದು ಮಧ್ಯೆ ಮಧ್ಯೆ ಪ್ರಶ್ನೆ ಕೇಳ್ತಾನೆ. ಸ್ವಾಮಿ ವಿವೇಕಾನಂದರು ಅವನು ಕೇಳಿದಂಥ ಪ್ರಶ್ನೆಗೆಲ್ಲ ಸರಿಯಾದ ಉತ್ತರವನ್ನು ನೀಡ್ತಾರೆ. ಆತನಿಗೆ ಆಶ್ಚರ್ಯ ಆಗೋಗುತ್ತೆ. ಒಂದು ದಿನದಲ್ಲಿ ಇಂಥ ಬೃಹತ್ ಗ್ರಂಥವನ್ನು ಓದೋದಷ್ಟೇ ಅಲ್ಲದೆ ಇಷ್ಟು ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯನಾ ಅಂಥೇಳಿ ಬೆರಗಾಗಿ ಹೋಗ್ತಾನೆ. ಸ್ವಾಮಿ ವಿವೇಕಾನಂದರು ಈ ರೀತಿ ಕೇವಲ ಅವರೇ ಮುಂದೆ ಹೇಳ್ತಾರೆ, ವಾಕ್ಯ ಅಷ್ಟೇ ಅಲ್ಲ, ನಾನು ಪ್ಯಾರವನ್ನೇ ಓದ್ಕೊಂಡು ಹೋಗ್ತಾ ಇದ್ದೆ ಅಂಥೇಳಿ. ಅದ್ಭುತವಾದ ಅವರ ಸ್ಮರಣ ಶಕ್ತಿ, ಗ್ರಹಣ ಶಕ್ತಿ ಇತ್ತು.